ರಾತ್ರಿ ಇಡೀ ಧಾರಾಕಾರ ಮಳೆಯಾಗಿದೆ. ಇನ್ನು ನಲುಗಿದಂತಹ ಹಾವೇರಿಯ ಮಂದಿ ರಾಣೆಬೆನ್ನೂರಿನಲ್ಲಿ ಅಕಾಲಿಕ ಮಳೆಗೆ ಹಲವು ಅವಾಂತರಗಳೇ ಉಂಟಾಗಿದೆ. ರಾತ್ರಿ ಇಡೀ ಭಾರೀ ಮಳೆ ಸುರಿದಿರುವಂಥದ್ದು ಸಾಕಷ್ಟು ಅವಾಂತರಗಳನ್ನ ಉಂಟು ಮಾಡಿದೆ. ಒಂದು ಧಾರಾಕಾರ ಮಳೆಯಿಂದಾಗಿ ಬೇಸಿಗೆ ಬಂತು ಅಂತ ಹೇಳಿದ್ರೆ ಮಳೆ ಇಲ್ಲ, ಬೆಳೆ ಬರಲ್ಲ ಅಂತ ಹೇಳ್ಬಿಟ್ಟು ಒಂದು ಕಡೆ ರೈತರು ಕೊರಗ್ತಾರೆ. ಬಟ್ ಮಳೆ ಬಂದರೆ ಈ ರೀತಿಯಾಗಿ ಬೆಳೆ ಹಾನಿ ಆಗೋದು ಅಥವಾ ಮರಗಳ ಧರೆಗುರುಳಿ ರಸ್ತೆ ಸಂಪರ್ಕ ಬಂದಾಗೋದು, ಸಾಕಷ್ಟು ಸಾವು ನೋವುಗಳಾಗೋದು ಈ ರೀತಿಯಾಗಿ ಆಗ್ಬಿಡುತ್ತೆ. ಸೊ ರಾತ್ರಿ ಇಡೀ ಬಂದಿರುವಂತಹ ಧಾರಾಕಾರ ಮಳೆಗೆ ಹಾವೇರಿ ಮಂದಿ ಹೈರಾಣಾಗಿ ಹೋಗಿದ್ದಾರೆ. ದುರ್ಗಾ ಸರ್ಕಲ್ನಲ್ಲಿಯ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದೆ. ಧನಲಕ್ಷ್ಮಿ ಬಂಗಾರದ ಅಂಗಡಿ ಸೇರಿ ಹಲವು ಅಂಗಡಿ ಕೂಡ ಜಲಾವೃತವಾಗಿರುವಂಥದ್ದು. ಭಾರೀ ಮಳೆಗೆ ನದಿಯಂತಾಗಿರುವಂತಹ ನಗರದ ಹಲವು ರಸ್ತೆಗಳು. ರಾತ್ರಿ ಸುರಿದಂತಹ ಮಳೆಗೆ ನಲುಗಿದಂತಹ ರಾಣೆಬೆನ್ನೂರು ತಾಲೂಕಿನಾದ್ಯಂತ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಅಂಗಡಿ ಮುಂಗಟ್ಟುಗಳಿಗೆ ನುಗ್ಗಿದಂತಹ ಮಳೆ ನೀರು ರಾಣೆಬೆನ್ನೂರು ನಗರದ ದುರ್ಗಾ ಸರ್ಕಲ್ನಲ್ಲಿಯ ಅಂಗಡಿಗಳಿಗೆ ನುಗ್ಗಿರುವಂತಹ ನೀರು. ಧನಲಕ್ಷ್ಮಿ ಬಂಗಾರದ ಅಂಗಡಿ ಸೇರಿದಂತೆ ಹಲವು ಅಂಗಡಿಗಳು ಜಲಾವೃತವಾಗಿದೆ. ಮೊಣಕಾಲಿನವರೆಗೂ ಕೂಡ ತುಂಬಿ ಹರಿತಾ ಇರುವಂತಹ ನೀರು. ಕಂಪ್ಲೀಟ್ ಆಗಿ ಅಂಗಡಿ ಮುಂಗಟ್ಟುಗಳ ಹತ್ರ ಎಲ್ಲ ನೀರು ತುಂಬ ಹೋಗಿರುವಂತಹ ದೃಶ್ಯಗಳು ನೋಡಿ. ಗೋಲ್ಡ್ ಶಾಪ್ಗಾಗಿರ್ಬೋದು ಮತ್ತು ವೆಹಿಕಲ್ಸ್ ಪಾರ್ಕಿಂಗಲ್ಲೂ ಕೂಡ ಕಂಪ್ಲೀಟ್ ಆಗಿ ನೀರು ತುಂಬಿಕೊಂಡು ಹೋಗಿದೆ. ರೋಡಲ್ಲೂ ಅಷ್ಟೇ. ರಾತ್ರಿ ಸುರಿದಿರುವಂತಹ ಧಾರಾಕಾರ ಮಳೆಗೆ ಕಂಪ್ಲೀಟ್ ಆಗಿ ಅಂಗಡಿ ಮನೆಯೊಳಗೆಲ್ಲ ನೀರು ನುಗ್ಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಜನಜೀವನ ಅಸ್ತವ್ಯಸ್ತವಾಗಿ ಹೋಗಿದೆ. ಹಾವೇರಿಯ ಜನರು ಕಂಗಾಲಾಗಿ ಹೋಗಿದ್ದಾರೆ. ಪೂರ್ತಿ ವಿಡಿಯೋ ಮಾಡಿ